ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದು ಕಂಟಿನ್ಯೂಷನ್ ವೀಡಿಯೋ ಇದು. ಅಮ್ಮ ಹೋಟೆಲ್ಗೆ ಹೋಗೋಣ, ಬಂದಿದ್ರಲ್ಲ ಮನೆಗೆ, ಹೋಟೆಲ್ಗೆ ಹೋಗೋಣ, ನಿಮ್ಮ ಫೇವ್ರೇಟ್ ಹೋಟೆಲ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋದ್ರು. ಆಮೇಲೆ ನಮ್ಮ ಫೇವ್ರೇಟ್ ಫುಡ್ನೆಲ್ಲ ಆರ್ಡರ್ ಮಾಡ್ಕೊಂಡ್ವಿ. ಫಸ್ಟು ಸ್ಟಾರ್ಟರ್ ಜೊತೆ ಸ್ಟಾರ್ಟ್ ಆಯಿತು, ಮಶ್ರೂಮ್ ಮಂಚೂರಿಯನ್ ತೊಗೊಂಡು. ಆಮೇಲೆ ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನೆಲ್ಲ ತೊಗೊಂಡ್ವಿ. ಐಸ್ ಕ್ರೀಮ್ ಮತ್ತು ಸೇವ್ ಪುರಿಯಿಂದ ಮತ್ತು ಅಮ್ಮ ಕಾಫಿಯಿಂದ ನಮ್ಮ ಫುಡ್ ಸಮಥಿಂಗ್ ಮದರ್ ಜೊತೆ ಡೇಟ್ ಅಂತಲೇ ಹೇಳ್ಬೋದು. ಹಾಗೆ ಮುಗೀತು. ಆಮೇಲೆ ಅಜ್ಜಿ ಮನೆಗೆ ಹೋಗಿರಲಿಲ್ಲ, ಫ್ರೂಟ್ಸ್ ಎಲ್ಲ ತೊಗೊಂಡು ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು. ಇವರು ಅಜ್ಜಿ ಆಲ್ರೆಡಿ ಹೇಳಿದ್ರು ಅನಿಸುತ್ತೆ, ಯಾರೋ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ಮೇಲೋಗಿ ಎಲ್ಲರನ್ನೂ ಮಾತಾಡಿಸಿದ್ದು. ಆಮೇಲೆ ಮಾಮ ಫೇಮಸ್ ಅಂತ ಸ್ಪೆಷಲ್ ಅನಾರ್ಕಲಿ ತಂದಿದ್ದು, ಅದನ್ನು ತಿಂದ್ವಿ. ಆಮೇಲೆ ನನ್ನ ತಮ್ಮ ಬಂದರು. ಎಲ್ಲರೂ ಎಷ್ಟು ದೊಡ್ಡ ದೊಡ್ಡವರಾಗಿದ್ದಾರೆ ಅಂತ ನಾನು ನೋಡೋದೇ ಒಂದು ಶಾಕಿಂಗ್ ಆಗಿತ್ತು ಅವ್ರನ್ನೆಲ್ಲ ನೋಡಿದಾಗ. ನನ್ನ ತಂಗಿಗೆ ಆಫೀಸಲ್ಲಿ ಸೀಕ್ರೆಟ್ಸ್ ಅಂತ ಈ ಪಾಂಡ ಬಂದಿತ್ತು, ಲೈಟದು, ಅದು ತೋರಿಸ್ತಿದ್ಲು, ನೋಡ್ತಿದ್ವಿ. ಆಮೇಲೆ ಸ್ವಲ್ಪ ರೀಲ್ಸು ಅದು ಇದು ಅಂತ ಮಾತುಕತೆ ಆಯಿತು. ಅಲ್ಲಿಂದ ಮನೆಗೆ ಹೊರಟಿದ್ದು. ಅಮ್ಮಂದಿದೆ ಕೆಲಸ, ಸ್ಕೂಲ್ ಮುಗಿಸ್ಕೊಂಡು ಬಂದು ಅವರು ಹೂವು ಕಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ನೈಟ್ ಎಷ್ಟೊತ್ತಾದರೂ ಆಗ್ಬೋದು, 2 ಕವರ್ ಅಂತ ಕೊಡ್ತಾರೆ, ಅವ್ರು ಅದನ್ನು ಕಟ್ಕೊಂಡೇ ಇರ್ತಾರೆ. ಮಾರನೇ ದಿವಸ ಹನುಮ ಜಯಂತಿ ಇತ್ತು. ಹಂಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ದಾರಿಯಲ್ಲಿದ್ದಂಥ ಹೂವುಗಳು ಅದು ಇದೆಲ್ಲ ನೋಡಿಕೊಂಡು ಮತ್ತು ಮನೆಗೆ ಬಂದಿದ್ದು. ಮನೆಗೆ ಬಂದಮೇಲೆ ಅಜ್ಜಿಗೆ ಹುಷಾರಿಲ್ಲ, ಕೆಮ್ಮು ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ನಮ್ಮನೆ ಡಾಕ್ಟರ್, ನಮ್ಮ ಫ್ಯಾಮಿಲಿ ಡಾಕ್ಟರ್, ನಮ್ಮ ಚಿಕ್ಕಮ್ಮ ಅಂದರೆ ನರ್ಸಾಗಿ ಕೆಲಸ ಮಾಡ್ತಾರೆ ಜನತಾ ನರ್ಸಿಂಗ್ ಹೋಮಲ್ಲಿ ದೊಡ್ಡಬಳ್ಳಾಪುರಲ್ಲಿ. ಆಲ್ಮೋಸ್ಟ್ ದೊಡ್ಡಬಳ್ಳಾಪುರದಲ್ಲಿರೋರಿಗೆಲ್ಲರೂ ಇವರು ಗೊತ್ತಿರ್ತಾರೆ, ಅರುಣಾ ಸಿಸ್ಟರ್ ಅಂತ ಹೇಳ್ತಾರೆ. ಮನೆಯಲ್ಲಿಯೇ ನಮಗೆ ಟ್ರೀಟ್ಮೆಂಟ್ ಎಲ್ಲ ಆಗೋಗುತ್ತೆ. ಫಸ್ಟ್ ಯಾರಿಗೇನಾದರೂ ಹೋಗೋದು ಇವ್ರ ಹತ್ರ. ಮಾಮ ಹೊಸ ಫೋನ್ ತೊಗೊಂಡಿದ್ರು, ಅದನ್ನು ನೋಡ್ತಿದ್ವಿ. ಸಖತ್ತಾಗಿತ್ತು. ಅಂದರೆ ಏನು ಮೆಟಲ್ ಬಿಲ್ಡಿಂಗ್ ಇರುತ್ತಲ್ಲ ಬಾಡಿ ಹಿಂದೆ, ಅದು ಕೂಡ ತುಂಬ ಚೆನ್ನಾಗಿತ್ತು, ಶೈನ್ ಆಗ್ತಿತ್ತು. ಆಮೇಲೆ ಲೈಟ್ ವೆಯ್ಟ್ ಕೂಡ ಅನ್ನಿಸ್ತಿತ್ತು ಮತ್ತು ಫ್ಲ್ಯಾಟಾಗೂ ಇದ್ದಂಗೆ ಅಂತ ಫೀಲ್ ಆಗ್ತಾಯಿತ್ತು. ಕ್ಯಾಮ್ರಾ ಫೀಚರ್ಸ್ ವಿಡಿಯೋ ನಂಗೂ 2 ಗಂಟೆ ಆಗೋಯ್ತು ಹೋಗೋಷ್ಟಲ್ಲ. ಇನ್ನೇನು ನಾಳೆ ಊರಿಗೆ ಹೋಗ್ಬೇಕು. ಅಂದರೆ ಸೋಮವಾರ ಬಂದೆ, ಸೋಮವಾರ ಮಂಗಳವಾರ ಇದ್ದೆ, ಬುಧವಾರ ಬೆಳಗ್ಗೆ ವಾಪಸ್ಸು. ತಿಂಡಿ ಕೊಡಿಸಿದ್ರು. ಆಮೇಲೆ ನನ್ನ ಕಾಲು ಸ್ವಲ್ಪ ಜಾಸ್ತಿನೇ ಅಲರ್ಜಿ ಆಗಿತ್ತು. ಅಮ್ಮ ಆಯಿಂಟ್ಮೆಂಟ್ ಎಲ್ಲ ಹಾಕಿಟ್ಟಿದ್ರು. ಬೆಳಗ್ಗೆ ಎದ್ದು ಹೊರಡೋಕ್ಕೆ ರೆಡಿ ಆದೆ. ಅಲ್ಲಿಂದ ಹೊರಟು ಮತ್ತು ವಾಪಸ್ ಊರಿಗೆ. ಪ್ರತಿ ಸಾರಿ ಊರಿಗೆ ಹೋದಾಗೂ ಬಂದೆ ನಾನು ಅಂತ ಖುಷಿಯಾಗುತ್ತೆ, ವಾಪಸ್ ಹೋಗ್ಬೇಕಾದ್ರೆ ಬೇಜಾರಾಗುತ್ತೆ. ಇದಾಗಿತ್ತು ಈ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.